ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿ ಬೇಕು ಅಂತ ಕೊಡಬೇಕಾಗಿರೋ ದುಡ್ಡು ಕೊಡದೇನೆ, ನ್ಯಾಯಯುತವಾಗಿ ನಮ್ಮ ಪಾಲನ್ನು ಕೊಡದೇನೆ, ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿ 5,300 ಕೋಟಿ ಕೊಡ್ತೀವಿ ಅಪ್ಪರ್ ಬ್ರದರಕ್ಕೆ ಅಂತ ಹೇಳಿ ಇವತ್ತಿನವರೆಗೂ ₹1 ಬಿಡುಗಡೆ ಮಾಡಿದೆ. ಈ ವರ್ಷ ಮುಗಿತಾ ಬಂತು. ಈ ವರ್ಷದ ಬಜೆಟ್ನಲ್ಲಿ ಹೇಳಿ, ಅಲ್ಲಿ ನಿರ್ಮಲಾ ಸೀತಾರಾಮನ್, ಇಲ್ಲಿ ಬಸವರಾಜ ಬೊಮ್ಮಾಯಿ ₹1 ಕೊಟ್ರ? ಹಾಂ, ಮತ್ತೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಕರ್ನಾಟಕದಲ್ಲಿ ದುಡ್ಡಿಲ್ಲ ಅಂತ ಹೇಳಕ್ಕೆ ವಾಟ್ ಮಾರಲ್ ರೈಟ್? ನಾವು ಏನೇನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ ಆ ಎಲ್ಲ ಕಾರ್ಯಕ್ರಮಗಳಿಗೆ ದುಡ್ಡಿದೆ. ಬರಗಾಲಕ್ಕೂ ಕೂಡ ನಾವು ಇವತ್ತಿನವರೆಗೆ ₹631 ಕೋಟಿ ತಾತ್ಕಾಲಿಕ ಪರಿಹಾರವನ್ನು ರೈತರ ಅಕೌಂಟಿಗೆ ಕೊಟ್ಟಿದ್ದೀವಿ. ಸುಮಾರು 33,25,000 ರೈತರಿಗೆ ಕೊಟ್ಟಿದ್ದೀವಿ. ಯಾರು? ಅದು ಯಾರು ದುಡ್ಡು? ಅದು ಆಯ್ತಪ್ಪ, SDRF ಅಂದ್ರೆ ಯಾರು ದುಡ್ಡು? ಅದು ಹೆಸರು ಹಂಗಿರಪ್ಪ. ನಮ್ಮ ಟ್ಯಾಕ್ಸ್ ಅಲ್ವೇನ್ರಿ? 4,30,000 ಕೋಟಿ ನಮ್ಮ ತೆರಿಗೆ ಇಲ್ಲ. ಎಷ್ಟು ಕೊಡೋದು ವಾಪಸ್? 50,257 ಕೋಟಿ. 4,30,000 ಕೋಟಿ ಕರ್ನಾಟಕದಿಂದ ಈ ವರ್ಷ ತೆರಿಗೆ ಕಲೆಕ್ಟ್ ಆಗ್ತಾ ಇರೋದು. ಎಷ್ಟು? ಬರೋದೆಷ್ಟು? 50,257 ಕೋಟಿ. ಎಷ್ಟು ಉಳ್ಕತ್ತು ಅವ್ರಿಗೆ? ಯಾವ ಬರೋಬ್ಬರ? ಎಲ್ಲ ಸೇರಿ ಅಷ್ಟು ಬರೋದು ನಮಗೆ. ನಮ್ಮ ತೆರಿಗೆ ಪಾಲು ಅದು 37,252 ಕೋಟಿ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ 13,005 ಕೋಟಿ. ಎಷ್ಟಾಯ್ತು ಎರಡು ಸೇರಿಸಿದ್ರೆ? ಮತ್ತೆ ನಾವು ₹100 ಕಲೆಕ್ಟ್ ಮಾಡಿಕೊಂಡ್ರೆ ನಾವು ಬರೋದೇ ₹13. ಇನ್ನು ಬಾಕಿ ಇದೆಲ್ಲ ಅವರಿಗೆ ಇಟ್ಕೋತಾರೆ. ಅವ್ರು ಈಗ ನಾವು ತಾತ್ಕಾಲಿಕವಾಗಿ ಕೊಟ್ಟಿದ್ದೀವಿ ₹2,000 ಒಳಗಡೆ. ಎರಡನೇ ಕಂತು ಬಿಡುಗಡೆ ಅವ್ರು ಕೊಡ್ಬೇಕಲ್ಲ. ಅದು ಆರ್ ವಿ ನಾಟ್ ಎಂಟೈಟಲ್ಡ್? Are we not entitled to get the NDRF fund? It is the duty of the government of India to release money when there is a drought or a flood in the states. ಅದಕ್ಕೋಸ್ಕರನೇ SDRF, NDRF ಅಂತ ಇರೋದು. ಆಯ್ತಪ್ಪ, ಅವ್ರ ಜವಾಬ್ದಾರಿ ಇಲ್ವಾಗಾದ್ರೆ? ಬರೀ ಓಟ್ ತಗೊಳಕ ಅವ್ರು ಇರೋದು? ದುಡ್ಡು ವಸೂಲು ಮಾಡ್ಕೊಳಕ್ ಅವ್ರು ಇರೋದು? ತೆರಿಗೆ ವಸೂಲು ಮಾಡ್ಕೊಳಕ್ ಅವ್ರು ಇರೋದು? ಇನ್ಕಮ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ, ಕಾರ್ಪೊರೇಟ್ ಟ್ಯಾಕ್ಸು, GST ಎಲ್ಲ ಬರೀ ಅದೇ ಮಾಡ್ಕೊಳಕ್ ಇರೋದು ಅವರು. ವಾಟ್ ಈಸ್ ದರ್ ರೆಸ್ಪಾನ್ಸಿಬಿಲಿಟಿ? ಹೇಳಯ್ಯ. ಈಸ್ ಇಟ್ ನಾಟ್ ದೇರ್ ರೆಸ್ಪಾನ್ಸಿಬಿಲಿಟಿ? ಜವಾಬ್ದಾರಿ ಇದೆ. ಆಯ್ತಪ್ಪ, ನಮ್ಗೆ 50% ಕೊಟ್ಬಿಡಿ ತೆರಿಗೆನ, ನಾವೇ ಮಾಡ್ಕೋತೀವಿ. ಅವ್ರು ಇವರೇ ಹೇಳಿದ್ರು, ನರೇಂದ್ರ ಮೋದಿ ಅವರೇ ಹೇಳಿದ್ರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ, ಒಂದು ಕೆಲಸ ಮಾಡಿಯಪ್ಪ, ನೀವು ನಮ್ಮ ಹತ್ರ ಕೇಳಬೇಡಿ, ನಾವು ತೆರಿಗೆ ನಾವೇ ವಸೂಲು ಮಾಡ್ಕೋತೀವಿ, ನಾವೇ ಖರ್ಚು ಮಾಡ್ಕೋತೀವಿ ಅಂತ. ಇದು ನರೇಂದ್ರ ಮೋದಿ ಅವರು ಹೇಳಿದ್ದದು ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಯಾಕೆ ಬದಲಾವಣೆ ಆಗ್ಬಿಟ್ಟಿದ್ದಾರೆ? ಇದು ನ್ಯಾಯನ ಅನ್ನೋ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಹೇಳಿ? ಒಂದು ₹100 ಕಲೆಕ್ಟ್ ಮಾಡ್ಕೊಂಡು ₹13 ವಾಪಸ್ ಕೊಟ್ರೆ, ಡು ಯು ಫೀಲ್ ದಟ್ ಇಟ್ ಇಸ್ ಜಸ್ಟಿಫೈಡ್? ಇಲ್ಲ, ನೋ. ಅವ್ರು ಕೊಟ್ಟಿರೋ ಅಂಕಿಅಂಶಗಳನ್ನೇ ನಾನು ಕೊಡ್ತಾ ಇರೋದು. ನಾನು ಬೇರೆ ಅಂಕಿಅಂಶಕ್ಕೆ ಕೊಟ್ಟಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಮೇಲೆನೆ, ಅವ್ರ ಬಜೆಟ್ ಡಾಕ್ಯುಮೆಂಟ್ಸ್ನಲ್ಲಿ ಹೇಳಿರ್ತಕ್ಕಂಥ ಅಂಕಿಅಂಶಗಳ ಮೇಲೆನೆ ನಾನು ಹೇಳೋದು.
ರೋಜಿ ಪಿಕ್ಚರು ಇಲ್ಲ, ಎಂಥದ್ದು ಪಿಕ್ಚರು ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.